ಪ್ರೀತಿಯ ಓದುಗ ಮಿತ್ರರೇ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು ಏನಪ್ಪ ಅಂತ ಹೇಳಿದ್ರೆ ನಿಮಗೋಸ್ಕರ ಒಂದು ಹೊಸದಾದ ಮಾಹಿತಿಯನ್ನು ತಂದಿದ್ದೀನಿ. ನಿಮಗಾಗಲೇ ಗೊತ್ತಿದೆ EMRS ಸ್ಕೂಲ್ಸ್ ಅಂದರೆ ಏಕಲವ್ಯ ಮಾಡರ್ನ್ ರೆಸಿಡೆನ್ಷಿಯಲ್ ಸ್ಕೂಲ್ಸ್, ಏಕಲವ್ಯ ಮಾದರಿಯ ವಸತಿ ಶಾಲೆಗಳ ಕುರಿತು ನೇಮಕಾತಿ ಆಗ್ತಾ ಇದೆ. ಏನು ಟೀಚಿಂಗ್ ಆ್ಯಂಡ್ ನಾನ್ ಟೀಚಿಂಗ್ ಹುದ್ದೆಗಳು. ಸೊ ಒಟ್ಟಾರೆಯಾಗಿ 7267 ಹುದ್ದೆಗಳಿದೆ. ಯಾವ್ಯಾವ ಹುದ್ದೆಗಳಿದ್ದಾವೆ, ಆ ಹುದ್ದೆಗಳಿಗೆ ಬೇಕಾದಂಥ ಕ್ವಾಲಿಫಿಕೇಷನ್ ಏನು, ಮತ್ತು ಆ ಪರೀಕ್ಷಾ ವಿಧಾನ ಹೇಗಿದೆ, ಸೊ ಯಾವ್ಯಾವ ಒಂದು ಹುದ್ದೆಗಳಿಗೆ ಯಾವ್ಯಾವ ರೀತಿ ಪರೀಕ್ಷೆಯನ್ನು ಮಾಡ್ತಾರೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮೊದಲದಾಗಿ ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಯಾವತ್ತಪ್ಪ ಅಂತ ಹೇಳಿದ್ರೆ 19 ಸೆಪ್ಟೆಂಬರ್ 2025 ಅಪ್ಲಿಕೇಶನ್ ಹಾಕಲಿಕ್ಕೆ ಸ್ಟಾರ್ಟ್ ಆಗಿದೆ. ಅಪ್ಲಿಕೇಶನ್ನು ಇದನ್ನು ಆನ್ಲೈನ್ ಥ್ರೂ ಹಾಕಬೇಕಾಗತ್ತೆ, ಸೊ ಆಫ್ಲೈನ್ ಇರೋಂಗಿಲ್ಲ. ಸೊ ಒಟ್ಟಾರೆಯಾಗಿ ಇದು ಎಂಡಿಂಗ್ ಡೇಟ್ ಯಾವುದಪ್ಪ ಅಂತ ಹೇಳಿದ್ರೆ 23 ಅಕ್ಟೋಬರ್ 2025 ಮಧ್ಯಾಹ್ನ 11:50 ಕೊನೆಯ ಒಂದು ಟೈಮ್ ಆಗಿರುತ್ತೆ. ಸೊ ಇದರೊಳಗಡೆ ನೀವು ಅಪ್ಲಿಕೇಶನ್ ಯಾರು ಹಾಕ್ಬೇಕು ಅಂದ್ಕೊಂಡಿದ್ದೀರೋ ಸೊ ಅವರೆಲ್ಲ ಹಾಕಿ. ಸೊ ಅಪ್ಲಿಕೇಶನ್ನ ಎಲ್ಲಿ ಹಾಕಬೇಕು ಅಂತಂದರೆ NESTS.tribal.gov.in ಇಲ್ಲಿ ನೀವು ಕೊಟ್ಟಿದ್ದಾರೆ, ನಿಮ್ಮ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ ಅನಿಸುತ್ತೆ. ಸೊ ನೋಡಿ ಒಂದು ಸರಿ. ಸೊ ಈ ಒಂದು ವೆಬ್ಸೈಟ್ ಮೂಲಕ ನೀವು ಗೂಗಲಲ್ಲಿ ನೀವೇ ನಮ್ಮ ಫೋನ್ ಮೂಲಕ ಏನಾದರೂ ಹಾಕ್ಬೋದು, ಅಥವಾ ಯಾವುದಾದ್ರೂ ಒಂದು ಸೈಬರ್ ಸೆಂಟ್ರಿಗೆ ಹೋಗಿ ನೀವು ಅಪ್ಲಿಕೇಶನ್ನ ಹಾಕ್ಬೋದು. ಸೊ ಈ ಒಂದು ಏನು EMRS ಸ್ಕೂಲ್ಸ್ ಇದೆಲ್ಲ, ಸೊ ಇಲ್ಲಿ ಯಾವ್ಯಾವ ಒಂದು ಹುದ್ದೆಗಳಿಗೆ ಇದ್ದಾವೆ ಅಂತಂದ ನಿಮ್ಗೆ ಗೊತ್ತಿದೆ ಆಗಲೇ ಯಾವ ಹುದ್ದೆಗಳಿದೆ ಅಂತೇಳಿ. ಸೊ ಮೊದಲನೇದಾಗಿ ಪ್ರಾಂಶುಪಾಲರು, ಪ್ರಿನ್ಸಿಪಲ್, ಪ್ರಾಧ್ಯಾಪಕ ಹುದ್ದೆಗಳಿಗೆ ಎಷ್ಟು ಹುದ್ದೆಗಳಿದೆ, ಸೊ ಅದರ ಒಂದು ವಯೋಮಿತಿ ಏನು, ಅರ್ಹತಾ ಮಾನದಂಡ ಏನು ಅನ್ನೋದನ್ನು ನೋಡೋಣ. ನೋಡಿ, ಪ್ರಿನ್ಸಿಪಲ್ ಹುದ್ದೆಗೆ ನೋಡಿ ನಿಮಗೆ ಈಗ ಕಾಣ್ತಾ ಇದೆ ಅನಿಸುತ್ತೆ. ಸೊ ಒಟ್ಟಾರೆಯಾಗಿ 225 ಹುದ್ದೆಗಳಿದ್ದಾವೆ, ಪ್ರಾಧ್ಯಾಪಕ ಹುದ್ದೆಗಳಿದ್ದಾವೆ. ಸೊ ಏನು ಕ್ವಾಲಿಫಿಕೇಷನ್ ಏನಾಗಿರಕ್ಕೆ ಅಂತಂದರೆ ಮಾಸ್ಟರ್ ಡಿಗ್ರಿ ಪ್ಲಸ್ B.Ed ಮತ್ತು ಒಂದು ಶಾಲೆಯಲ್ಲಿ 5 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿರಬೇಕು. ಸೊ ಇದರ ಅರ್ಥ ಏನಪ್ಪ ಅಂತ ಹೇಳಿದ್ರೆ, ನೀವು ಯಾವ ಒಂದು ವಿಷಯಕ್ಕೆ ಅರ್ಜಿಯನ್ನು ಹಾಕ್ತಾ ಇದ್ದೀರಾ, ಫಾರ್ ಎಕ್ಸಾಂಪಲ್ ಕರ್ನಾಟಕ ಅಂದರೆ ಕನ್ನಡ ವಿಷಯಕ್ಕೆ ನೀವು ಅರ್ಜಿಯನ್ನು ಹಾಕ್ತಾ ಇದ್ದೀರಿ ಅಂದ್ಕೊಳ್ಳಿ. ಕರ್ನಾಟಕದಲ್ಲಿ ಕನ್ನಡ ಒಂದು ವಿಷಯಕ್ಕೆ 24 ಹುದ್ದೆಗಳು ಮೀಸಲಿದ್ದಾವೆ. ಸೊ ಈ ಒಂದು ವಿಷಯಕ್ಕೆ ನೀವು ಅರ್ಜಿಯನ್ನು ಹಾಕ್ತಿದ್ದೀರ ಅಂತ ಹೇಳಿದ್ರೆ ಕನ್ನಡದಲ್ಲಿ ಮಾಸ್ಟರ್ MAಯನ್ನು ಮಾಡಿರಬೇಕಾಗುತ್ತೆ, ಪ್ಲಸ್ B.Ed ಮಾಡಿರಬೇಕು, ಮತ್ತು 5 ವರ್ಷಗಳ ಸೇವಾವಧಿಯನ್ನು ಪೂರ್ಣಗೊಳಿಸಿರಬೇಕು. ಯಾವುದಾದ್ರೂ ಶಾಲೆಯಲ್ಲಿ 5 ವರ್ಷಗಳ ಕಾಲ ಸೇವಾವಧಿಯನ್ನು ಪೂರ್ಣಗೊಳಿಸಿದರೆ ನೀವು HM ಆಗಲಿಕ್ಕೆ ನೀವು ಅರ್ಹತೆ ಇರ್ತೀರ. ಸೊ ವೇತನ ಶ್ರೇಣಿ ನೋಡೋದಾದರೆ ನೀವು ಕಾಣ್ತಾ ಇದೆ ನೋಡಿ, 78,000ದಿಂದ 2,09,000ವರೆಗೆ ವೇತನ ಶ್ರೇಣಿ ಇರುತ್ತೆ. ಇನ್ನು ಪರೀಕ್ಷಾ ವಿಧಾನ ಯಾವುದಪ್ಪ ಅಂತ ಹೇಳಿದ್ರೆ ಇಲ್ಲಿ ಟೈರ್ 1 ಮತ್ತು ಟೈರ್ 2 ಪರೀಕ್ಷೆ ಮತ್ತು ಪ್ಲಸ್ ವೈಯಕ್ತಿಕ ಸಂದರ್ಶನ ಇರುತ್ತೆ. ಇಲ್ಲಿ ನೀವು ನೋಡ್ಬೋದು ಟೈರ್ 1ನಲ್ಲಿ ಏನಿರುತ್ತೆ, ಟೈರ್ 2ಅಲ್ಲಿ ಏನಿರುತ್ತೆ. ಟೈರ್ 1 ಟೈರ್ 2 ಅಂದರೆ ಏನಂತಪ್ಪ ಅಂತ ಹೇಳಿದ್ರೆ ಪತ್ರಿಕೆ 1 ಪತ್ರಿಕೆ 2 ನೀವು ಯಾವ ರೀತಿಯಾಗಿ TET ಅಥವಾ ಏನು ನೀವು ಪರೀಕ್ಷೆಯನ್ನು ಬರಿತೀರಲ್ವಾ, ಸೊ ಅದೇ ರೀತಿಯಾಗಿ ಟೈರ್ 1 ಟೈರ್ 2 ಅಂತ 2 ಪರೀಕ್ಷಾ ವಿಧಗಳಿರ್ತವೆ. ಸೊ ಇಲ್ಲಿ ಯಾವ್ಯಾವ ಪರೀಕ್ಷೆ ಇರ್ತಪ್ಪ ಅಂತ ಹೇಳಿದ್ರೆ, ಫಸ್ಟ್ ಒಂದು ಪತ್ರಿಕೆಯಲ್ಲಿ ಆಬ್ಜೆಕ್ಟಿವ್ ಟೈಪ್ ಇರುತ್ತೆ 130 ಅಂಕಗಳಿಗೆ, ಪ್ಲಸ್ ಈ ಪತ್ರಿಕೆ 1ರಲ್ಲಿ ಲ್ಯಾಂಗ್ವೇಜ್ ಕಾಂಪಿಟೆನ್ಸಿ ಟೆಸ್ಟ್ ಅಂದರೆ 20 ಅಂಕಗಳಿಗೆ ಲ್ಯಾಂಗ್ವೇಜ್ ಕಾಂಪಿಟೆನ್ಸಿ ಇಂಗ್ಲೀಷ್ ಅಥವಾ ಹಿಂದಿಯಲ್ಲಿ ನೀವು ತೊಗೋಬೇಕಾಗಿರುತ್ತೆ. ಸೊ ನೀವು ಯಾವುದನ್ನು ತೊಗೊಳ್ಕೊತೀರೋ, ಫಾರ್ ಎಕ್ಸಾಂಪಲ್ ಇಂಗ್ಲೀಷನ್ನು ತೊಗೊಳ್ಕೊಂಡ್ರೆ 20 ಅಂಕಗಳಿಗೆ 40% ಅಂದರೆ 8 ಮಾರ್ಕ್ಸ್ ಕಡ್ಡಾಯವಾಗಿ ನೀವು ತೆಗೆದುಕೊಳ್ಬೇಕು. ಆ 8 ಮಾರ್ಕ್ಸ್ ತೊಗೊಂಡಿಲ್ಲಪ್ಪ, ನಾವು 7 ಮಾರ್ಕ್ಸ್ ತೊಗೊಂಡ್ವಿ ಅಂದರೆ ಏನಾಗುತ್ತೆ ಅಂತ ಹೇಳಿದ್ರೆ ಮುಂದೆ ನೀವು ಯಾವ ಒಂದು ಭಾಗ ನೀವು ಅಟೆಂಡ್ ಮಾಡಿರ್ತೀರೋ ಅದು ವ್ಯಾಲ್ಯೂಯೇಷನ್ ಆಗೋಲ್ಲ, ಮತ್ತು ಇನ್ನೊಂದು 2ನೇ ಪೇಪರ್ ಕೂಡ ಅಂದರೆ ಟೈರ್ 2 ಕೂಡ ನಿಮಗೆ ವ್ಯಾಲ್ಯೂಯೇಷನ್ ಆಗೋಲ್ಲ. ಇನ್ನು ಟೈರ್ 1ನಲ್ಲಿ ನೀವು ಅದೇನಪ್ಪ ಅಂತ ಹೇಳಿದ್ರೆ ಇದು ಒಂದು ಇದನ್ನು ಕಡ್ಡಾಯವಾಗಿ ನೀವು ಪಾಸ್ ಮಾಡಬೇಕಾಗಿರುತ್ತೆ. ಬಟ್ ಇದು ರ್ಯಾಂಕಿಂಗ್ ಪೇಪರ್ ಅಲ್ಲ. ಇದನ್ನು ನಿಮಗೆ ಏನು ಹುದ್ದೆಗಳನ್ನು ನೀಡುವಾಗ ಇದನ್ನು ನಿಮಗೆ ಅರ್ಹತಾ ಮಾನದಂಡವಾಗಿ ಪರಿಗಣಿಸಲಾಗುವುದಿಲ್ಲ. ಬದಲಾಗಿ ನೀವು ಪತ್ರಿಕೆ 1ನ್ನು ಪಾಸ್ ಆದರೆ ಮಾತ್ರ ಪತ್ರಿಕೆ 2ಗೆ ನಿಮಗೆ ಪರೀಕ್ಷೆಯನ್ನು ಬರಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಸೊ ಇಲ್ಲಿ ಏನು ಇಂಟರ್ವ್ಯೂನಲ್ಲಿ ಪರ್ಸನಾಲಿಟಿ ಟೆಸ್ಟ್ನಲ್ಲಿ 40 ಅಂಕಗಳಿರ್ತವೆ. ಇವರು ಏನು HM ಆಗ್ತಾರಲ್ವ, ಸೊ ಇವರಿಗೆ ಇಂಟರ್ವ್ಯೂ ಇರುತ್ತೆ. ಇದರಲ್ಲಿ 40 ಅಂಕಗಳನ್ನು ನಿಗದಿ ಮಾಡಲಾಗ್ತದೆ. ಒಟ್ಟಾರೆಯಾಗಿ 190 ಅಂಕಗಳಿರ್ತವೆ, ಒಟ್ಟು 3 ಗಂಟೆಗಳ ಅವಧಿ. ಸೊ ಇನ್ನೊಂದು ಮೇನು ಇದನ್ನ ಅವಾಗಲೇ ಹೇಳಿದ್ನಲ್ಲ, 40%ನಲ್ಲಿ ಕಡ್ಡಾಯವಾಗಿ ಅಂಕಗಳನ್ನ ಪಡ್ಕೋಬೇಕು ಅಂತೇಳಿ ಲ್ಯಾಂಗ್ವೇಜ್ ಕಾಂಪಿಟೆನ್ಸಿಯಲ್ಲಿ. ಸೊ 8 ಅಂಕಗಳನ್ನ ಕಡ್ಡಾಯವಾಗಿ ಪಡಿಬೇಕು ಅಂತ ಅರ್ಥ. ಸೊ ನೆಕ್ಸ್ಟು ಸೆಕೆಂಡ್ ಒನ್ ಬರೋಣ. ಎರಡನೇದು ಬಂದುಬಿಟ್ಟು ಪೋಸ್ಟ್ ಗ್ರಾಜ್ಯುಯೇಟ್ ಟೀಚರ್ಸು. ಹುದ್ದೆಗಳ ಸಂಖ್ಯೆ 1460 ಹುದ್ದೆಗಳಿದ್ದಾವೆ. ಸೊ ಇದಕ್ಕೆ ಕ್ವಾಲಿಫಿಕೇಷನ್ ಏನು ಬೇಕಪ್ಪ ಅಂತ ಹೇಳಿದ್ರೆ ನಿಮಗೆ PG ಕಂಪ್ಲೀಟ್ ಆಗಿರಬೇಕು, ಪ್ಲಸ್ B.Ed ಹೊಂದಿರಬೇಕು, ಪ್ಲಸ್ ಏನಾಗಿರ್ಬೇಕಪ್ಪ ಅಂತ ಹೇಳಿದ್ರೆ 2 ವರ್ಷಗಳ ಸೇವಾವಧಿಯನ್ನು ಪೂರ್ಣಗೊಳಿಸಿರಬೇಕು PGT ಟೀಚರ್ಗೆ. ಇಲ್ಲಿ ವೇತನ ಶ್ರೇಣಿ ನೋಡೋದಾದರೆ ನಿಮಗೆ ಕಾಣ್ತಾ ಇದೆ ನೋಡಿ, ವೇತನ ಶ್ರೇಣಿ ಬಂದು 47,000ದಿಂದ 1,50,000ವರೆಗೂ ನಿಮಗೆ ವೇತನ ಶ್ರೇಣಿ ಇರುತ್ತೆ. ಇನ್ನು ವಯೋಮಾನ ನೋಡೋದಾದರೆ 21 ವರ್ಷಗಳಿಂದ 40 ವರ್ಷಗಳ ವಯೋಮಾನದಲ್ಲಿ ಅವರು
ಈ ಒಂದು ಹುದ್ದೆಗಳಿಗೆ ಅಪ್ಲಿಕೇಶನ್ನ ಹಾಕ್ಬೋದು. ಇದು ಕೂಡ ಪೇಪರ್ 1 ಮತ್ತು ಪೇಪರ್ 2 ಇರುತ್ತೆ. ಪ್ಲಸ್ ಏನಿರಲ್ಲಪ್ಪ ಅಂತ ಹೇಳಿದ್ರೆ ಇಲ್ಲಿ ವೈಯಕ್ತಿಕ ಸಂದರ್ಶನ ಅಥವಾ ಇಂಟರ್ವ್ಯೂ ಇರೋಂಗಿಲ್ಲ. ಸೊ ಇದು ಒಂದು ಇದಿರ್ಬೋದು, ಏನೋ ಒಂದು ಪಾಸಿಟಿವ್ ಆಗಿರ್ಬೋದು. ನೆಕ್ಸ್ಟು ಇಲ್ಲಿ ಯಾವ ರೀತಿಯಾಗಿ ಪರೀಕ್ಷೆ ಇರುತ್ತಪ್ಪ ಅಂತ ಹೇಳಿದ್ರೆ ಫಸ್ಟ್ ಪೇಪರ್ ಆಬ್ಜೆಕ್ಟಿವ್ ಟೈಪ್ಸ್ ಇರುತ್ತೆ 100 ಅಂಕಗಳು, ಪ್ಲಸ್ ಲ್ಯಾಂಗ್ವೇಜ್ ಕಾಂಪಿಟೆನ್ಸಿ ಟೆಸ್ಟ್ ಇರುತ್ತೆ. ನೆಕ್ಸ್ಟು 2ನೇ ಪೇಪರ್ ಕೂಡ ಇರುತ್ತೆ. ಸೊ ಯಾರು ಫಸ್ಟ್ನೇ ಪೇಪರನ್ನು ಕ್ಲಿಯರಾಗಿ ಮಾಡ್ಕೊಳ್ತೀರೋ ಅವರು ಏನು ಲ್ಯಾಂಗ್ವೇಜ್ ಕಾಂಪಿಟೆನ್ಸಿ ಟೆಸ್ಟಲ್ಲಿ ಪಾಸ್ ಆಗ್ತಿರೋ ಸೊ ಅವ್ರದ್ದು 2ನೇ ಪೇಪರ್ ಕ್ವಾಲಿಫಿಕೇಷನ್ ಕ್ವಾಲಿಫೈ ಆಗುತ್ತೆ. ಅದು ಏನು ನಿಮಗೆ ಆ ಒಂದು ಪೇಪರ್ನ ಪತ್ರಿಕೆಯನ್ನು ವ್ಯಾಲ್ಯೂಷನ್ ಮಾಡಲಾಗ್ತದೆ. ಓಕೆನಾ. ಸೊ ಇಷ್ಟು PGT ಟೀಚರ್ ಆಯಿತು. ಇನ್ನು ನೆಕ್ಸ್ಟು TGT ಟೀಚರ್. TGT ಟೀಚರ್ ನೋಡಪ್ಪ, TGT ಅಂದರೆ ಟ್ರೈನ್ಡ್ ಗ್ರ್ಯಾಜುಯೇಟ್ ಟೀಚರ್ಸ್. ಇಲ್ಲಿ ಒಟ್ಟಾರೆಯಾಗಿ ನೋಡಿ ಹುದ್ದೆಗಳ ಸಂಖ್ಯೆಯಲ್ಲಿ ಕಾಣ್ತಾ ಇದೆ ನಿಮಗೆ. ಒಟ್ಟಾರೆಯಾಗಿ 3962 ಹುದ್ದೆಗಳು ಖಾಲಿ ಇರೋವಂಥ ಹುದ್ದೆಗಳು, ಈ ಕಾಲ್ಫಾರ್ಮ್ ಆಗಿರ್ತಕ್ಕಂಥ ಹುದ್ದೆಗಳು ನೀವು ನೋಡ್ಬೋದು. ಇನ್ನು ಅರ್ಹತಾ ಮಾನದಂಡಗಳು ಯಾವಪ್ಪ ಅಂದರೆ ಎಜುಕೇಷನ್ ಕ್ವಾಲಿಫಿಕೇಷನ್ ಏನಾಗಿರಬೇಕಪ್ಪ ಅಂತ ಹೇಳಿದ್ರೆ ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿರಬೇಕು, ಬ್ಯಾಚುಲರ್ಸ್ ಡಿಗ್ರಿ ಪ್ಲಸ್ BEdನ್ನು ಪೂರ್ಣಗೊಳಿಸಿರಬೇಕು. ಇವರು TGTಗೆ ಅಪ್ಲೈ ಮಾಡಲಿಕ್ಕೆ ಅರ್ಹರಾಗಿರ್ತಾರೆ. ಇನ್ನು ವೇತನ ಶ್ರೇಣಿ ಬಂದು 44,000ದಿಂದ 1,42,000ವರೆಗೆ ವೇತನ ಶ್ರೇಣಿ ಇರುತ್ತೆ. ಇನ್ನು ಅವರ ವಯೋಮಿತಿ, ಅವರ ಅಪ್ಲಿಕೇಶನ್ ಹಾಕಲಿಕ್ಕೆ ವಯೋಮಿತಿ ಏನಪ್ಪ ಅಂತ ಹೇಳಿದ್ರೆ 21 ವರ್ಷದಿಂದ 35 ವರ್ಷದವರೆಗೆ ಅವಕಾಶ ಇರುತ್ತೆ. ಇನ್ನು ಇದರಲ್ಲಿ ಕೂಡ ಪತ್ರಿಕೆ 1 ಪತ್ರಿಕೆ 2 ಸಾಮಾನ್ಯವಾಗಿ ಕಂಡು ಬರ್ತವೆ. ಇನ್ನು ಪತ್ರಿಕೆ 1 ಪತ್ರಿಕೆ 2ರಲ್ಲಿ ಏನೇನು ಇರ್ತವೆ ಅನ್ನೋದನ್ನು ನಾನು ಮುಂದಿನ ಒಂದು ಸ್ಪೆಷಲ್ ಆಗಿ ವಿಡಿಯೋವನ್ನು ಮಾಡ್ತೀನಿ. ನಿಮಗೆ ಅದರಲ್ಲಿ ವಿವರವಾಗಿ ಒಂದು ಪತ್ರಿಕೆ 1ಕ್ಕೆ ಏನು ಓದಬೇಕು, ಪತ್ರಿಕೆ 2ಕ್ಕೆ ಏನು ಓದಬೇಕು ಅನ್ನೋದನ್ನು ಸಂಪೂರ್ಣವಾಗಿ ವಿವರವಾಗಿ ತಿಳಿಸ್ತೇನೆ. ಇನ್ನು ಇಲ್ಲಿ TGT ಟೀಚರ್ಗೆ ಯಾವ ರೀತಿಯಾಗಿ ಪರೀಕ್ಷೆ ಇರುತ್ತಪ್ಪ ಅಂತ ಹೇಳಿದ್ರೆ ಆಬ್ಜೆಕ್ಟಿವ್ ಟೈಪ್ ಟೆಸ್ಟ್ ಇರುತ್ತೆ, ಒಂದು ಪೇಪರ್, ಇನ್ನೊಂದು ಡಿಸ್ಕ್ರಿಪ್ಟಿವ್ ಇರುತ್ತೆ. ಸೊ ಇಲ್ಲಿ ನೋಡಿ ಒಟ್ಟಾರೆಯಾಗಿ 120 ಅಂಕಗಳು 3 ಗಂಟೆಗಳಂತಿದೆ. ಸೊ ಇದನ್ನು ನಾನು ಇನ್ನೊಂದು ಸಾರಿ ನಿಮಗೆ ಕ್ಲಾರಿಫೈ ಮಾಡಿ ಇನ್ನೊಂದು ವೀಡಿಯೋದಲ್ಲಿ ಕ್ಲಿಯರಾಗಿ ಹೇಳ್ತೀನಿ. ನೆಕ್ಸ್ಟು ಫೀಮೇಲ್ ಸ್ಟಾಫ್ ನರ್ಸ್, ಇದರಲ್ಲಿ ನಮಗೆ ಬರುತ್ತಲ್ಲ. ಸೊ ಇದರಲ್ಲಿ ಇದು ನಾನ್ ಟೀಚಿಂಗ್ ಜಾಬಲ್ಲಿ ಫಿಮೇಲ್ ಸ್ಟಾಫ್ ನರ್ಸ್ ಇರುತ್ತೆ. ಈ ಒಟ್ಟಾರೆ ಹುದ್ದೆಗಳಿರ್ತಕ್ಕಂಥ ಹುದ್ದೆಗಳಂದರೆ 550 ಹುದ್ದೆಗಳಿದ್ದಾವೆ ಕಾಣ್ಬೋದು. ಇದಕ್ಕೆ ಏನಾಗಿರ್ಬೇಕಪ್ಪ ಕ್ವಾಲಿಫಿಕೇಷನ್ ಏನು ಬೇಕಂದರೆ 10th PUC ಪ್ಲಸ್ BSc ನರ್ಸಿಂಗ್ ಆಗಿರಬೇಕು. ಅದನ್ನು ಸಾಮಾನ್ಯವಾಗಿರೋದ್ರಿಂದ ನಾನು ಬರೆದಿಲ್ಲ ನಿಮಗೆ. ಸೊ ಇಲ್ಲಿ ವೇತನ ಶ್ರೇಣಿ ಬಂದು 29,000ದಿಂದ 92,000ವರೆಗೂ ವೇತನ ಶ್ರೇಣಿ ಇರೋದನ್ನು ನಾವು ಕಾಣ್ತೇವೆ. 18 ವರ್ಷದಿಂದ 41 ವರ್ಷದವರೆಗಿನ ವಯೋಮಿತಿ ಇರ್ತಕ್ಕಂಥವ್ರು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಇನ್ನು ಪರೀಕ್ಷಾ ವಿಧಾನ ನೋಡೋದಾದರೆ ಇಲ್ಲಿ ಲಿಖಿತ ಪರೀಕ್ಷೆ ಇರುತ್ತೆ. ಅದು ಯಾವುದಪ್ಪ ಅಂತ ಹೇಳಿದ್ರೆ ಸಂದರ್ಶನ ಕೂಡ ಇರುತ್ತೆ. ಮತ್ತು ಇದಕ್ಕೆ ಅಗತ್ಯವಿದ್ದರೆ ಮಾತ್ರ ಮಾಡ್ತಾರೆ, ಕೆಲವೊಂದು ಕಡೆ ಇಲ್ಲ ಅಂತ ಹೇಳಿದ್ದಾರೆ. ಸೊ ಲಿಖಿತ ಪರೀಕ್ಷೆ ಅಂತೂ ಪಕ್ಕ ಇರುತ್ತೆ. 100 ಅಂಕಗಳ ಒಂದು ಟೈಪ್ ಟೆಸ್ಟ್ ಇರುತ್ತೆ. ಸೊ ಅಲ್ಲಿ ನರ್ಸಿಂಗ್ ರಿಲೇಟೆಡ್ ಆಗಿಂಥ ವಿಷಯಗಳಿಗೆ ಮಾತ್ರ ಈ ಒಂದು ಒಂದು ಪತ್ರಿಕೆ ಇರುತ್ತೆ ಅಂತ ಈ ಒಂದು ನಾನು ಆ ಒಂದು ಕಾಪಿಯಲ್ಲಿ ನೋಡಿದ್ದೇನೆ. ಸೊ ಅದಕ್ಕಾಗಿ ಯಾರೆಲ್ಲ ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಹಾಕ್ತಿರೋ ಸೊ ಇದ್ರ ಬಗ್ಗೆ ನೀವು ಚೆನ್ನಾಗಿ ಓದ್ಕೋಬೇಕಾಗತ್ತೆ. ಇನ್ನೊಂದು ಹಾಸ್ಟೆಲ್ ವಾರ್ಡನ್ ಮತ್ತು ಅಕೌಂಟೆಂಟ್. ಸೊ ಹಾಸ್ಟೆಲ್ ವಾರ್ಡನ್ ನೋಡಿ, ಹಾಸ್ಟೆಲ್ ವಾರ್ಡನ್ ಬಂದು ನೀವು ಮೇಲ್ ಮತ್ತು ಫೀಮೇಲ್ ಬೇರೆ ಬೇರೆ ಇದೆ. ಸೊ ಮೇಲ್ ಮತ್ತು ಫೀಮೇಲ್ ಬೇರೆ ಬೇರೆ ಇದೆ. 315 ಮತ್ತು 325 ಹುದ್ದೆಗಳು. ಸೊ ಮೇಲ್ ಮತ್ತು ಫೀಮೇಲ್ಗೆ ಬೈಫಿಕೇಷನ್ ಮಾಡಿದ್ದಾರೆ. ಸೊ ಅದನ್ನು ನಿಮಗೆ ಅದ್ರ ಬೇಕಾದರೆ ಹೆಚ್ಚಿನ ಮಾಹಿತಿ ಬೇಕಾದರೆ ನನ್ನ ಒಂದು ಟೆಲಿಗ್ರಾಮ್ ಚಾನಲ್ಗೆ ಬನ್ನಿ. ಸೊ ಅದರಲ್ಲಿ ನಿಮಗೆ ಆ ಒಂದು ಕಾಪಿಯನ್ನು ಹಾಕಿರ್ತೀನಿ. ಸೊ ಅದರಲ್ಲಿ ಅಲ್ಲಿ ಕೂಡ ನೀವು ನೋಡ್ಬೋದು. ಇನ್ನು ಹುದ್ದೆಗಳ ಸಂಖ್ಯೆ ಬಂದು 635. ಇದರಲ್ಲಿ 2 ಭಾಗ ಮಾಡ್ತಾರೆ, ಮೇಲ್ ಮತ್ತು ಫೀಮೇಲ್ಗೆ. ಅರ್ಹತಾ ಮಾನದಂಡಗಳು ಏನಪ್ಪ ಅಂತ ಹೇಳಿದ್ರೆ ಬ್ಯಾಚುಲರ್ಸ್ ಡಿಗ್ರಿ ಮತ್ತು ಪ್ಲಸ್ BEd ಆಗಿರಬೇಕು. ಅಥವಾ BEd ಆಗಿಲ್ಲ ಅಂತಂದರೆ ಹಾಸ್ಟೆಲ್ ನಿರ್ವಹಣೆಯಲ್ಲಿ ಅನುಭವವನ್ನು ಹೊಂದಿರಬೇಕು. ಸೊ ಇವರಿಗೆ ಏನಪ್ಪ ಅಂತ ಹೇಳಿದ್ರೆ ಹಾಸ್ಟೆಲ್ ವಾರ್ಡನ್ ಆಗಲಿಕ್ಕೆ ಅವಕಾಶ ಇರುತ್ತೆ. ಇನ್ನು ವೇತನ ಶ್ರೇಣಿ ಬಂದು 29,000ದಿಂದ 92,000ವರೆಗೆ ವೇತನ ಶ್ರೇಣಿ ಇರುತ್ತೆ. ವಯೋಮಿತಿ ಬಂದು 21ರಿಂದ 40 ವರ್ಷದ ವಯೋಮಿತಿ ಇಲ್ಲಿ ಅದರೊಳಗಿರ್ತಕ್ಕಂಥವ್ರು ಇಲ್ಲಿ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಹಾಕ್ಬೋದಾಗಿರುತ್ತೆ. ಇನ್ನು ಪರೀಕ್ಷಾ ವಿಧಾನ ಬಂದು ಲಿಖಿತ ಪರೀಕ್ಷೆ ಇರುತ್ತೆ ಪ್ಲಸ್ ಸಂದರ್ಶನ ಇರುತ್ತೆ. ಇನ್ನು ಈ ಒಂದು ಏನಪ್ಪ ಅಂದರೆ ಪರೀಕ್ಷೆಗೆ ಆಬ್ಜೆಕ್ಟಿವ್ ಟೈಪ್ ಟೆಸ್ಟ್ ಇರುತ್ತೆ ಈ ಒಂದು ಹುದ್ದೆಗೆ. ಸೊ 130 ಅಂಕಗಳು 2 ಗಂಟೆಗಳ ಒಂದು ಕಾಲಾವಕಾಶ ಇರುತ್ತೆ. ಇದರಲ್ಲಿ ಏನು ಕೇಳ್ತಾರಪ್ಪ ಅಂತ ಹೇಳಿದ್ರೆ ರೀಸನಿಂಗ್ ಎಬಿಲಿಟಿ ಟೆಸ್ಟು ಮತ್ತು ಜನರಲ್ ಅವೇರ್ನೆಸ್ಸು, ಜನರಲ್ ಇಂಗ್ಲೀಷು ಮತ್ತು ಜನರಲ್ ಹಿಂದಿ ಮತ್ತು ನಿಮ್ಮ ಸಬ್ಜೆಕ್ಟಿವ್ ಸ್ಪೆಸಿಫಿಕ್ ನಾಲೆಡ್ಜನ್ನು ಈ ಒಂದು ಪತ್ರಿಕೆ ಒಳಗೊಂಡಿರುತ್ತೆ. ಅದಕ್ಕೆ ತಕ್ಕಂತೆ ನೀವು ಹಾಸ್ಟೆಲ್ ವಾರ್ಡನ್ ಆಗಲಿಕ್ಕೆ ಬಯಸಂಥವರು ರೆಡಿ ಆಗಬೇಕಾಗುತ್ತೆ. ಓಕೆನಾ. ನೆಕ್ಸ್ಟ್ ಬಂದು ಅಕೌಂಟೆಂಟ್ ಹುದ್ದೆಗಳು 61 ಅಕೌಂಟೆಂಟ್ ಹುದ್ದೆಗಳಿದೆ. ಈಗ ಕಾಣ್ತಾ ಇದೆ ಅನಿಸುತ್ತೆ 61 ಅಕೌಂಟೆಂಟ್ ಹುದ್ದೆಗಳು. ಸೊ ಇವರಿಗೆ ಏನೆಲ್ಲ ಅರ್ಹತೆಗಳು ಇರಬೇಕಪ್ಪ ಅಂತ ಹೇಳಿದ್ರೆ ಬ್ಯಾಚುಲರ್ಸ್ ಡಿಗ್ರಿಯನ್ನು ಮಾಡಿರಬೇಕು, ಅಂದರೆ BA ಮಾಡಿರಬೇಕು. BAಯನ್ನು
ಯಾವುದ್ರಲ್ಲಿ ಮಾಡಿರ್ಬೇಕಂದ್ರೆ ಅದು ಮೇನು ಇಂಪಾರ್ಟೆಂಟ್ ಅಂದರೆ ಕಾಮರ್ಸಲ್ಲಿ BAಯನ್ನು ಪಡ್ಕೊಂಡು ಅಂದರೆ ಡಿಗ್ರಿಯನ್ನು ಪೂರ್ಣಗೊಳಿಸಿರಬೇಕು ಅಂಥವರಿಗೆ ಈ ಒಂದು ಅಕೌಂಟೆಂಟ್ ಆಗಲಿಕ್ಕೆ ಅವಕಾಶ ಇರುತ್ತೆ. ಇನ್ನು ಲಿಖಿತ ಪರೀಕ್ಷೆ ಇರುತ್ತೆ ಮತ್ತು ವಯೋಮಿತಿಯಲ್ಲಿ ನೀವು ಕಾಣ್ಬೋದು. ಸೊ ಸಂದರ್ಶನ ಕೂಡ ಮಾಡಲಾಗ್ತದೆ. ನೆಕ್ಸ್ಟು ಈ ಒಂದು ಪರೀಕ್ಷೆಗೆ ಇನ್ನೊಂದು ನೆಕ್ಸ್ಟ್ ಬಂದು JS ಮತ್ತು ಲ್ಯಾಬ್ ಅಟೆಂಡೆಂಟ್ ಇಲ್ಲಿ ಜೂನಿಯರ್ ಸೆಕ್ರೆಟರಿಯೇಟ್ ಅಸಿಸ್ಟೆಂಟನ್ನು ನೀವು ನೋಡ್ಬೋದು. ಇಷ್ಟು ಹುದ್ದೆಗಳಪ್ಪ ಅಂತ ಹೇಳಿದ್ರೆ 228 ಹುದ್ದೆಗಳು. ಇನ್ನು ಇವರಿಗೆ ಏನೇನೆಲ್ಲ ಬರಬೇಕು ಅಂತ ಹೇಳಿದ್ರೆ ಏನೆಲ್ಲ ಇದೇನು ಅರ್ಹತೆಯನ್ನು ಹೊಂದಿರಬೇಕಪ್ಪ ಅಂತ ಹೇಳಿದ್ರೆ 12ನೇ ತರಗತಿಯನ್ನು ಪೂರ್ಣಗೊಳಿಸಿರಬೇಕು ಮತ್ತು MS ಆಫೀಸ್ ಟೈಪಿಂಗ್ ಜ್ಞಾನ ಹೊಂದಿರಬೇಕು. ಸೊ ಈ ಒಂದು ಹುದ್ದೆಗೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಬಯಸುವಂಥವ್ರು ಸ್ವಲ್ಪ ಕ್ಲಿಯರಾಗಿ ನೋಡ್ಕೊಳ್ಳಿ. ಏನಪ್ಪ ಅಂತ ಹೇಳಿದ್ರೆ ಮುಂದೆ ತೋರಿಸ್ತೀನಿ ನೋಡಿ ನಿಮಗೆ. ಪರೀಕ್ಷಾ ವಿಧಾನ ಏನಪ್ಪ ಅಂತ ಹೇಳಿದ್ರೆ ಲಿಖಿತ ಪರೀಕ್ಷೆ ಇರುತ್ತೆ ಪ್ಲಸ್ ಟೆಸ್ಟ್ ಇರುತ್ತೆ. ಟೆಸ್ಟ್ ಆಯಿತು ಲಿಖಿತ ಪರೀಕ್ಷೆ ಅಂದರೆ ಟೆಸ್ಟ್ ಒಂದಿರುತ್ತೆ. ಸಂದರ್ಶನ ಅಗತ್ಯವಿದ್ದರೆ ಸಂದರ್ಶನ ಮಾಡ್ತಾರೆ. ಇಲ್ಲಿ 100 ಅಂಕಗಳ ಒಂದು ಟೆಸ್ಟನ್ನು ಮಾಡಲಾಗ್ತದೆ. 2 ಗಂಟೆಗಳ ಕಾಲಾವಕಾಶ ಇರುತ್ತೆ. ಪ್ಲಸ್ ಇಲ್ಲಿ ನೋಡಿ ಏನು ಟೈರ್ 2 ಅಲ್ಲಿ 55 ಅಂಕಗಳಿಗೆ ಟೆಸ್ಟ್ ಇರುತ್ತೆ. 3 ಗಂಟೆಗಳ ಕಾಲಾವಕಾಶ. ಏನಿದು 55 ಅಂಕಗಳಿಗೆ 3 ಗಂಟೆಗಳ ಕಾಲಾವಕಾಶ ಅಂತ ಹೇಳಿದ್ರೆ ಇಲ್ಲಿ ಥಿಯರಿಯನ್ನು ಬರಿಬೇಕಾಗುತ್ತೆ. ಯಾವುದರಲ್ಲಿ ಕಂಪ್ಯೂಟರ್ ಮೂಲಕ ಥಿಯರಿಯನ್ನು ತಗೊಳ್ತಾರೆ. ಒಟ್ಟಾರೆಯಾಗಿ ಇಲ್ಲಿ ಏನಪ್ಪ ಅಂತ ಹೇಳಿದ್ರೆ ಒಟ್ಟಾರೆಯಾಗಿ 155 ಅಂಕಗಳಿಗೆ ಒಂದು ಪರೀಕ್ಷೆಯನ್ನು ಮಾಡಲಾಗ್ತದೆ. ಸೊ ಕೆಳಗೆ ನೋಡಿ ಈ ಟೈರ್ 1ನಲ್ಲಿ 0.25 ನೆಗೆಟಿವ್ ಮಾರ್ಕಿಂಗ್ ಇರುತ್ತದೆ. ಅದರ ಟೈರ್ 2 ಅಲ್ಲಿ ಡಿಸ್ಕ್ರಿಪ್ಟಿವ್ ಟೈಪ್ ಇರುತ್ತೆ. ಇದಕ್ಕೆ ನೀವು ರೆಡಿ ಆಗಬೇಕಾಗ್ತದೆ. ಯಾರಪ್ಪ ಅಂತ ಹೇಳಿದ್ರೆ ನೀವು ಯಾರೆಲ್ಲ ಈ ಒಂದು ಹುದ್ದೆಗೆ ಏನು ಜೂನಿಯರ್ ಸೆಕ್ರೆಟರಿಯೇಟ್ ಅಸಿಸ್ಟೆಂಟ್ ಆಗಲಿಕ್ಕೆ ಬಯಸ್ತೀರೋ ಸೊ ಈ ಒಂದು ಹುದ್ದೆಗಳನ್ನ ಪಡಿಬೇಕಂತ ಅಂದ್ಕೊಂಡವರು ಸೊ ಇದನ್ನು ಓದ್ಕೋಬೇಕಾಗ್ತದೆ. ಇನ್ನು ಲ್ಯಾಬ್ ಅಟೆಂಡೆಂಟಾಗಿ ಒಟ್ಟಾರೆ ಹುದ್ದೆಗಳು 146 ನಿಮ್ಗೆ ಕಾಣ್ತಾ ಇದೆ. 146 ಹುದ್ದೆಗಳು. ಈ ಒಂದು ಹುದ್ದೆಗಳನ್ನು ಪಡೆಯೋದಕ್ಕೆ ನೀವು ಆ ವಿದ್ಯಾರ್ಥಿ ಏನು ಬೇಕಪ್ಪ ಅಂದರೆ 10+2 ಅಂದರೆ PUCಯನ್ನು ಕಂಪ್ಲೀಟ್ ಮಾಡಿರಬೇಕು. ಪ್ಲಸ್ ಲ್ಯಾಬ್ ಒಂದು ನಾಲೆಡ್ಜನ್ನು ಹೊಂದಿರಬೇಕು ಅಂತ ಹೇಳಿದ್ದಾರೆ. ಸೊ ಇವರಿಗೆ 18ರಿಂದ 56,000ವರೆಗೆ ವೇತನ ಶ್ರೇಣಿ ಇರುತ್ತೆ. ಯಾರೆಲ್ಲ ಅರ್ಹರಪ್ಪ ಅಂತ ಹೇಳಿದ್ರೆ 18ರಿಂದ 35 ವರ್ಷದ ಒಳಗಿನ ಒಂದು ವಯೋಮಿತಿ ಇರ್ತಕ್ಕಂಥ ವಿದ್ಯಾರ್ಥಿಗಳು ಈ ಒಂದು ಲ್ಯಾಬ್ ಅಸಿಸ್ಟೆಂಟನ್ನು ಅಟೆಂಡೆಂಟನ್ನು ಹುದ್ದೆಯನ್ನು ಪಡೀಲಿಕ್ಕೆ ಅರ್ಹತೆಯನ್ನು ಹೊಂದಿರ್ತಾರೆ. ಇನ್ನು ಇಲ್ಲಿ ಲಿಖಿತ ಪರೀಕ್ಷೆ ಇರುತ್ತೆ ಪ್ಲಸ್ ಪ್ರಾಕ್ಟಿಕಲ್ ಟೆಸ್ಟ್ ಇರುತ್ತೆ. ಪ್ರಾಕ್ಟಿಕಲ್ ಟೆಸ್ಟ್ ಅಂದರೆ ನಿಮ್ಗೆ ಯಾವ ರೀತಿಯಾಗಿ ಒಂದು ನಿಮಗೆ ಲ್ಯಾಬಲ್ಲಿ ಒಂದು ಪ್ರಾಕ್ಟಿಕಲನ್ನು ಅಟೆಂಡ್ ಮಾಡ್ತಾರೆ. ಪ್ಲಸ್ ಸಂದರ್ಶನವನ್ನು ಮಾಡಬಹುದು, ಅಗತ್ಯವಿದ್ದರೆ ಮಾಡ್ಬೋದು ಅಂತ ಕೂಡ ಹೇಳಿದ್ದಾರೆ. ನೆಕ್ಸ್ಟು ಇಲ್ಲಿ 130 ಅಂಕಗಳಿಗೆ ಏನು ಅಬ್ಜೆಕ್ಟಿವ್ ಟೈಪ್ ಟೆಸ್ಟ್ ಇರುತ್ತೆ. ಅದರಲ್ಲಿ 130 ಅಂಕಗಳು ಮತ್ತು ಪ್ಲಸ್ ಅದಕ್ಕೆ ಎಷ್ಟು ಕಾಲಾವಕಾಶ ಅಂದರೆ 2 ಗಂಟೆಗಳ ಕಾಲಾವಕಾಶ ನಿಮಗೆ ಸಿಗುತ್ತೆ. ಇಲ್ಲಿ ಏನೇ ಕೇಳ್ತಾರಪ್ಪ ಅಂತ ಹೇಳಿದ್ರೆ ರೀಸನಿಂಗ್ ಆಬಿಲಿಟಿ ಮತ್ತು ಜನರಲ್ ಅವೇರ್ನೆಸ್, ಜನರಲ್ ಇಂಗ್ಲೀಷ್, ಜನರಲ್ ಹಿಂದಿ ಮತ್ತು ಸಬ್ಜೆಕ್ಟ್ ಸ್ಪೆಸಿಫಿಕ್ ನಾಲೆಡ್ಜನ್ನು ಒಳಗೊಂಡಿರಬೇಕಂತ ಒಂದು ಪ್ರಶ್ನೆ ಪತ್ರಿಕೆ ಇದಾಗಿರುತ್ತೆ. ಸೊ ಯಾರೆಲ್ಲ ಈ ಒಂದು ಹುದ್ದೆಗಳಿಗೆ ಏನು ತಯಾರಿ ನಡೆಸ್ತಾ ಇದ್ದೀರೋ ಸೊ ಅವರು ಇನ್ನು ನಿಮಗೆ ಯಾರು ಹಾಕ್ಬೋದು ಅಪ್ಲಿಕೇಶನ್ನ ಹಾಕ್ಬೋದು ಅನ್ನೋಂಥ ಒಂದು ಡೌಟ್ ಇದ್ದರೆ ಸೊ ಅವ್ರಿಗೆ ಏನಾದರೂ ಡೌಟ್ ಇದ್ದರೆ ಈ ಒಂದು ವಿಡಿಯೋ ಕೆಳಗೆ ನಿಮ್ಮ ಒಂದು ಕಮೆಂಟನ್ನು ಹಾಕಿ. ಸೊ ಆ ಒಂದು ಕಮೆಂಟ್ಗೆ ನಾನು ಉತ್ತರಿಸ್ತೇನೆ. ನೆಕ್ಸ್ಟು ಈ ಒಂದು ಹುದ್ದೆಗಳಿಗೆ ಏನು ನಾನು ಹೇಳಿದ್ನಲ್ಲ ಪೇಪರ್ 1 ಪೇಪರ್ 2 ಅಂತೇಳಿ. ಸೊ ಆ ಒಂದು ಪೇಪರ್ನಲ್ಲಿ ಏನೇನಿರ್ತದೆ, ಸೊ ಯಾವ್ಯಾವ ಪೇಪರ್ನಲ್ಲಿ ಯಾವ ರೀತಿಯಾದಂಥ ಮಾಹಿತಿಯನ್ನು ನಾವು ಓದ್ಕೋಬೇಕು. ಸೊ ಫಾರ್ ಎಕ್ಸಾಂಪಲ್ TGT ಮತ್ತು PGT ಟೀಚರ್ಸ್ಗೆ ಯಾವ್ಯಾವ ಪತ್ರಿಕೆ 1ರಲ್ಲಿ ಏನಿರುತ್ತೆ, ಪತ್ರಿಕೆ 2ರಲ್ಲಿ ಏನಿರುತ್ತೆ, ಮತ್ತು ಯಾರೆಲ್ಲ ಪ್ರಿನ್ಸಿಪಲ್ ಹುದ್ದೆಗೆ ಅರ್ಜಿಯನ್ನು ಹಾಕ್ತಿದ್ರು ಅವರು ಪೇಪರ್ 1ನಲ್ಲಿ ಏನು ಓದ್ಕೋಬೇಕು, ಪೇಪರ್ 2 ಅಲ್ಲಿ ಏನು ಓದ್ಕೋಬೇಕು ಅನ್ನೋದನ್ನು ನಾವು ಮುಂದಿನ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸೊ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಇಷ್ಟ ಆದರೆ ಧನ್ಯವಾದ.